ಇವತ್ತಿನ ವಿಡಿಯೋ ಬಂದು ಪಯಣ ಅನ್ನೋ ಮ್ಯೂಸಿಯಂ ಬಗ್ಗೆ. ಸೊ ಇದು ಬಂದು ವೀರೇಂದ್ರ ಹೆಗ್ಗಡೆ ಅವ್ರದ್ದು ಪಯಣ ಅವ್ರು ಮಾಡಿಸಿರೋದು. ಏನ್ ಅನ್ಸ್ತದೆ ಇಲ್ಲಿ ಬಂದು ನಿಮಗೆ? ನಾನು ಫಸ್ಟ್ ಟೈಮ್ ಬಂದಿರೋದು. ನಾನೇನ್ ಸೆಕೆಂಡ್ ಟೈಮ್ ಬಂದಿರೋದು. ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರ್ದೋಯ್ತಾ? ಫಸ್ಟ್ ಟೈಮ್ ಮೈಸೂರಿಗೆ ಹೊಸಬ ಒಂಥರ ಜಾಸ್ತಿ ಬರಲ್ಲ ನನ್ನ ಮೈಸೂರಿಗೆ. JCB ಇದೆ. ಸೊ ನಿಮ್ಗೆ ಯಾವ್ದಾದ್ರು ಕಾಂಟ್ರಾಕ್ಟರ್ ಏನೋ ಮನೆ ಹೊಡಿಬೇಕಂತ ಹೇಳಿ ನಾನು ಮಾಡಿಸ್ಕೊಡ್ತೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಈ ಕಾರ್ ಬಂದು ಮೈಸೂರು ಮಹಾರಾಜ ಅವರು ಯೂಸ್ ಮಾಡ್ತಾ ಇದ್ರು ಕಾರ್. ವಿಂಟೇಜ್ ಕಾರ್ ಜೊತೆ ವಿಂಟೇಜ್ ಅಜ್ಜಿ. ಅಯ್ಯ ಅಯ್ಯ ನಿನ್ನ ಮಕ ನಾಯಿ ನೆಕ್ಕ. 800 ಚಾಕ್ಲೇಟ್ ಕಲರ್ ಏನ್ ಸೈಕ್ ಆಗಿದೆ ಗುರು. ನೋಡಿ ಸರ್, ನಿಮ್ ಕುದ್ರೆ ಇದು ನಮ್ ಕುದ್ರೆ ಎರಡು ಒಂದೇನೆ. ಈ ಕಡೆಯಿಂದ ಚಿಕ್ಕದು ಕಾಣ್ತಾ ಇದೀವಿ. ಯಾವ ಆಂಗಲ್ ಅಲ್ಲಿ ನೋಡ್ತಿದ್ರೆ ಏನ್ ನೋಡ್ತಾ ಇದೀರಾ ನೀವು? ಕುದುರೆ ಕುದುರೆ. ಇದು ಫಿಯೇಟ್ ಬ್ರ್ಯಾಂಡ್. ಆಲ್ರೆಡಿ ಅಲ್ಲಿ ಆಯಿಲ್ ಲೀಕೇಜ್ ಆಗಿದೆ. ಸೊ ಅದಕ್ಕೆ ಒಂದು ಪ್ಲೇಟ್ ಅನ್ನು ಕೊಟ್ಟಿದ್ದಾರೆ ಗಲೀಜ್ ಆಗ್ಬಾರ್ದು ಅಂತ. ಸೊ ಇದೂನು ಫಿಯೇಟ್. ಯಾವ ಇಯರ್ ಮಾಡೋದ ಅಂತ ಕೇಳ್ಬಿಡಿ, ನಮ್ಗೆ ಗೊತ್ತೇ ಇಲ್ಲ. ಇದೆಲ್ಲ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ. ಇದ್ಯಾವ್ದು ಇದು? ಇದ್ಯಾವ ಬ್ರ್ಯಾಂಡ್? ಇಲ್ಲೇ ಹಾಕೋರಲ್ಲ 1931 ಫಿಯಾಟ್ 521 ಅಂತ. 6 ಸಿಲಿಂಡರ್ ಇನ್ಲೈನ್ ಅಪ್ಪ. 2516 cc 4 ಸ್ಪೀಡ್. ಏನ್ ಪವರ್ ಇರುತ್ತೆ ನೋಡ. ಸೊ ಇದು ಏನು ಅಂತಂದ್ರೆ ವೀಲ್ಸ್ ಮುಂಚೆಯಿಂದ ಹಿಡ್ದು ಇವತ್ತಿನವರೆಗೂ ಏನ್ ವೀಲ್ ಡಿಸೈನ್ಸ್ ಎಲ್ಲ ಇದೆ ಅದೆಲ್ಲ ತೋರಿಸಿರೋದು. ನೋಡಿ ಇಲ್ಲಿ 10,000 BCE, 3,500, 2,000, 1000 ಕಾಣಿಸ್ತಾ ಇಲ್ಲ. 1000 ಆದ್ಮೇಲೆ 1800 ಏನಾಗ ಇಲ್ಲಿ. ಅದಾದ್ಮೇಲೆ ಕಾರ್ ಬಂತು. ಕಾರ್ ಸ್ಟಾರ್ಟ್ ಆಗಿದ್ದು ಅವಾಗಿಂದ. ಸೊ ಅಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಅಲ್ಲಿಗೆ 1800, 1920, ಆಮೇಲೆ 1960. ಇಲ್ಲೊಂದು 2009 ಫಾರ್ಡ್ ಫಿಗೋದು ಒಂದು ಟೈರ್ ಇದೆ. ಯಾವಾಗ ಇನ್ನು ಗೊತ್ತಾಯ್ತು? ಇದು ನೀನು ಹುಟ್ಟಿರಲ್ಲ, ನಿಮ್ ತಾತನು ಹುಟ್ಟಿರಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಅವಾಗಿನ ಕಾಲದಿಂದ. ಇದು ಯಾವಾಗ ಇನ್ನು ಗೊತ್ತಾ? ಆಗ್ಲೂ ಹುಟ್ಟಿರಲ್ಲ ನಾನು. ಆಗ್ಲೂ ಹುಟ್ಟಿರಲ್ಲ. ಆದ್ರೂ ಈ ಟೈಮ್ ಅಲ್ಲಿ ಬಂದು ರಾಣಿ ಅವ್ರನ್ನೆಲ್ಲ ಕರ್ಕೊಂಡ್ ಹೋಗ್ತಾ ಇದ್ದಲ್ಲ, ರಾಜಾ ರಾಣಿ ಅವ್ರನ್ನ. ಅದು ನೋಡು, ನಿಮ್ ರಾಣಿ ಯಾರ ಇದ್ರೆ ಕರ್ಕೊಂಡು ಹೋಗಿ. ನರಕದಂತಹ ನರಕಕ್ಕಿಂತ ಇನ್ನೇನಾದ್ರೂ ಅಕಸ್ಮಾತ್ ಏನಾದ್ರು ಬಂದ್ರೆ ಇವನು ಯಾರು ಯಮ ಏನಾದ್ರು ಬಂದು ನೋಡ್ಬಿಟ್ರೆ ನನ್ನ ಮಗ ನನಗಿಂತ ಚೆನ್ನಾಗಿ ಮಾಡ್ಬಿಟ್ಟವನಲ್ಲ ಇದನ್ನ ಅನ್ಕೊಂಡು ವಾಪಸ್ ಹೊಟ್ಟೋಗ್ಬಿಡ್ತಾನೆ. ರಾಣಿ ಸಿಕ್ತಾಗ ಇಲ್ಲ ಮೈಸೂರಲ್ಲಿ ಹುಡ್ತಾನ ಬನ್ನಿ, ನಿಮ್ ರಾಣಿ ಯಾರ ಸಿಕ್ಬೋದು. ಇದು ಲಂಡನ್ ಅಲ್ಲಿ ಡಿಸೈನ್ ಆಗಿದೆ ಅನ್ಸುತ್ತೆ. ಈ ಒಂದಷ್ಟು ಜನ ಬ್ರಿಟಿಷ್ ಟೈಮಲ್ಲಿ ಇದ್ರಲ್ಲ, ಏನಂತಾರೆ ಒಳ್ಳೆ ಚಿತ್ರಗುಪ್ತ ಇದ್ದಂಗೆ ಇರ್ತಾರಲ್ಲ, ಲೆಕ್ಕ ಬರೆಯೋರು, ಅವ್ರುಗಳನ್ನ ಮಾಡ್ಬಿಟ್ಟಾರೆ. ಸಾಕಾಗಿದೆ. ನಮ್ ಕುದುರೆ ಎದ್ ನಿಂತ್ಕೊಂಡಿದೆ, ನಿಮ್ ಕುದುರೆ ಮಲಗಿದೆ. ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಇಲ್ಲೇನೋ ಕೆಲಸ ಮಾಡ್ತಾ ಇದಾರ. ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಅನ್ಸುತ್ತೆ. ರೆಡಿ ಮಾಡಿ ಬೆಂಗಳೂರಲ್ಲಿ ಈವೆಂಟ್ ನಡೆಯುತ್ತೆ. ಕೆಲವೊಂದ್ಸತಿ ಅಲ್ಲಿಗೂ ತಗೋಬರ್ತಾರೆ. ಏನ್ ಸರ್, ಕಾರ್ ತಗೊಂಡೋ ಸ್ಕೆಚ್ ಆಗ್ತಾ ಇದ್ದೀರಾ? ಬರೀ ಇಂಥದೆಯ ಮಿಣ ಮಿಣ ಅಂತಾರ ವ್ಯಾನ್. ಗಾಡಿ ಸ್ಟಾರ್ಟ್ ಆಗಿದೆ. ಇದು ನೇವಿ ಗಾಡಿ. ಓಕೆ, ಎಲ್ಲ ಚಿತ್ರ ಆಗಿದೆ. 1929 ಸ್ಟಡ್ ಬೇಕರ್ ಪ್ರೆಸಿಡೆಂಟ್. ಸೊ ಈ ಗಾಡಿಲಿ ಬಂದ್ಬಿಟ್ಟು ಮಹಾತ್ಮ ಗಾಂಧಿ ಅವರು ಪಾಂಡಿಚೇರಿ ವಿಸಿಟ್ ಮಾಡ್ಬೇಕಾದ್ರೆ ಯೂಸ್ ಮಾಡಿರೋ ಗಾಡಿ ಅಂತ ಇದೆ. ಈ ಗಾಡಿ ಬಂದ್ಬಿಟ್ಟು ಹಟ್ಸನ್. ನೀವು ನೋಡಿರ್ತೀರಾ 95 ಲೈಟ್ ವಿನ್ ಮೆಕ್ವಿನ್ ಕಾಟನ್ ಬರುತ್ತಲ್ಲ, ಅದರಲ್ಲಿ ಲೆಜೆಂಡ್ ಗಾಡಿ ಬರುತ್ತೆ ಬ್ಲೂ ಕಲರ್. ಅದು ರೇಸ್ ಗೆದ್ದಿರುತ್ತೆ, ಬಟ್ ಲೈಟ್ ವಿನ್ ಮೆಕ್ವಿನ್ ಹತ್ರ ಹೇಳ್ಕೊಂಡಿರಲ್ಲ. ಆ ಕಾರ್ ಇದು. ನನ್ಗೊಂದು ರೌಂಡ್ ಕರ್ಕೊಂಡು ಹೋಗೋಣ. ಜನ್ಮಕ್ಕೆ ಹೋಗೋ. ಇದು ಬಂದು 1981 ಅಲ್ಲಿ ಮಿಲಿಟರಿ ಟ್ರಕ್ ಯೂಸ್ ಮಾಡ್ತಾ ಇದಂತೆ. ಇಲ್ಲೇ ಹಾಕಿದಾರ, ನನ್ಗೆ ಗೊತ್ತಿಲ್ಲ ಅಷ್ಟು.
ನೋಡಿ ದೊಡ್ಡಮ್ಮ. ದೊಡ್ಡಪ್ಪ. ಇದು 1982 ಲ್ಯಾನ್ಸರು, ಹೊಂಡೈ ಸೊನಾಟಾ ಗೋಲ್ಡು ಎಲ್ಲ ನೋಡಿದ್ದೀನಿ. 111 ಸುಮಾರು ಕಾರಲ್ಲಿ 111 ಇದೆ. ಈ 111 ಬಂದು ಟಿಪಿಕಲ್ ಕನ್ನಡಿಗ ಅವರು ಎಲೆಕ್ಸ್ ಅಲ್ಲಿ ನೋಡಿದ್ದು. ಇನ್ನೂ ಬಂದಿಲ್ಲ ಅನ್ಸುತ್ತೆ ಇಲ್ಲಿಗೆ. ಬಂದಿದ್ರೆ ಇದನ್ನ ಪರ್ಚೇಸ್ ಮಾಡ್ಕೊಂತ ನಂಬರ್ ನಾನು ಅಂದ್ರೆ ನಂಬರ್ 83 ಡಟ್ಸನ್ ಬ್ಲೂ ಬರ್ಡ್ ಜಪಾನ್ ಗಾಡಿ ಏನಿದೆ, ಪರ್ಸನಲ್ ಆಗಿ ವಿಷ್ಣು ಸರ್ ಅವರು ಯೂಸ್ ಮಾಡ್ತಾ ಇರೋದು ಗಾಡಿ. ಇದು ಬಂದು ಪಯಣ ಮ್ಯೂಸಿಯಂ ನಲ್ಲಿ ಕೊಟ್ಟಿಟ್ಟಿದ್ದಾರೆ. ಈ ದಿನದ ನುಡಿಮುತ್ತು. ದೇವರು ಒಳ್ಳೆಯವ್ರಿಗೆ ತುಂಬಾ ಕಷ್ಟ ಕೊಡ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಒಳ್ಳೆ ಸುಖ ಕೊಡ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ.